ನಿನ್ನೆ ರಾತ್ರಿ 1:44ಕ್ಕೆ ತೀರ್ಥಹಳ್ಳಿ ಮತ್ತು ಹೊಸನಗರದ ಮಾಣಿ ಡ್ಯಾಮ್ನ ವ್ಯಾಪ್ತಿಯಲ್ಲಿ ಸುತ್ತಮುತ್ತ ವ್ಯಾಪ್ತಿಯಲ್ಲಿ ಭೂಕಂಪದ ಅನುಭವ ಆಗಿದೆ ಅಂತ ಹೇಳಿ ಜನರು ತಿಳಿಸಿದರು. ನಾವು ಅದನ್ನು ಪರಿಶೀಲನೆಯನ್ನು ಮಾಡಿದಾಗ ಹತ್ತಿರದ ವಿಠಲ್ ನಗರ ವ್ಯಾಪ್ತಿಯಲ್ಲಿ ನಾವು ಭೂಕಂಪದ ಮಾಪನದ ಮಾಹಿತಿಯಂತೆ 2.2 ಮ್ಯಾಗ್ನಿಟ್ಯೂಡ್ನಲ್ಲಿ ಆಗಿದೆ. ಅಲ್ಲಿ ಸ್ವಲ್ಪ ನಡುಕದ ಅನುಭವ ಆಗಿದೆ. ಅದನ್ನು ಹೊರತುಪಡಿಸಿ ಯಾವುದೇ ರೀತಿಯ ಅನಾಹುತಗಳಾಗಲಿ ಸಮಸ್ಯೆಗಳಾಗಲಿ ಏನೂ ಇಲ್ಲ. ಸಾಮಾನ್ಯವಾಗಿ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇನೆ, ಸ್ವಲ್ಪ ಪ್ಯಾನಿಕ್ ಆಗಿರುವ ರೀತಿಯಲ್ಲಿ ವರದಿಗಳಾಗ್ತಾ ಇದ್ದಾವೆ. ಆ ಥರ ಯಾವುದೇ ಸಮಸ್ಯೆಗಳಿಲ್ಲ. ಮತ್ತು ಡ್ಯಾಮು ನ್ಯೂಸ್ನಲ್ಲಿ ನೋಡಿದ ಹಾಗೆ ಡ್ಯಾಮು ಬಿರುಗುಬಿಟ್ಟಿದೆ, ಅದು ಯಾವುದೂ ಕೂಡ ಆಗಿಲ್ಲ. ನಾವು ಡ್ಯಾಮ್ ಅಧಿಕಾರಿಗಳೊಂದಿಗೆಲ್ಲ ಇಂಜಿನಿಯರೊಂದಿಗೆಲ್ಲ ಮಾತನಾಡಿದ್ದಾನೆ. ಯಾವುದೇ ಸಮಸ್ಯೆ ಇಲ್ಲ, ಡ್ಯಾಮ್ಗೂ ಯಾವುದೇ ಸಮಸ್ಯೆ ಇಲ್ಲ. ಇದು ಸಹಜವಾಗಿ ನೈಸರ್ಗಿಕವಾಗಿ ಆಗಿರುವಂಥದ್ದು. ಅದರಿಂದ ಅನಾಹುತವಾಗುವ ಮಟ್ಟಕ್ಕೆ ಎಲ್ಲಿಯೂ ಆಗಿಲ್ಲ. ಯಾವುದೇ ಬಿರುಕಾಗಲಿ ಮತ್ತೊಂದಾಗಲಿ ಏನೂ ಆಗಿಲ್ಲ. ಹಾಗಾಗಿ ಅವನು ಭಯಪಡುವಂಥ ವಾತಾವರಣ ಇಲ್ಲ. ಜೊತೆಗೆ ಮುನ್ನೆಚ್ಚರಿಕೆ ಕ್ರಮದಿಂದಾಗಿ ಡ್ಯಾಮ್ನ ಸೆಂಟ್ರಲ್ ಗೌರ್ಮೆಂಟ್ನ ಅಥಾರಿಟಿ ಇದೆ, ಡ್ಯಾಮ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಅಥಾರಿಟಿ. ಅವ್ರಿಗೆ ಡ್ಯಾಮ್ ಸಂಬಂಧಪಟ್ಟಂಥ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಅವರು ಬಂದು ಪರಿಶೀಲನೆಯನ್ನು ಮಾಡ್ತಾರೆ. ಮುಂದಿನ ಮುನ್ನೆಚ್ಚರಿಕೆ ಕ್ರಮವಾಗಿ ಅವರು ಏನನ್ನ ಪ್ರಿಕಾಷನ್ ತಗೋಬೇಕು ನೋಡ್ತಾರೆ. ಈಗ ಯಾವುದೇ ಆ ಥರದ ಸದ್ಯದ ಸಮಸ್ಯೆಗಳಿಲ್ಲ. ಎರಡನೇದಾಗಿ ನನಗೆ ಬೆಳಗ್ಗೆಯಿಂದ ದೂರ ಬರ್ತಾ ಇರೋದು ಇಲ್ಲೀಗಲ್ ಮೈನಿಂಗ್ ಆ್ಯಕ್ಟಿವಿಟಿ ನಡೆಯುತ್ತೆ, ಹಾಗಾಗಿ ಅಲ್ಲಿ ಬ್ಲಾಸ್ಟಿಂಗ್ ಇದೆಲ್ಲ ಆಗುತ್ತೆ ಅಂತ. ಆ ಥರ ಯಾವುದೇ ಇದ್ದರೂ ನಮ್ಮ ಗಮನಕ್ಕೆ ತಿಳಿಸಿ. ಯಾವುದೂ ಅಲ್ಲಿ ಇಲ್ಲ. ಹಿಂದೆ ಈಗಾಗಲೇ 2 ವರ್ಷದ ಹಿಂದೆ ಒಂದು ಕ್ವಾರಿಯನ್ನು ಕೊಟ್ಟಿದ್ದರು, ಅದು ಕೂಡ ಕಂಪ್ಲೇಂಟ್ ಆಗಿ ಅವ್ರನ್ನ ಕ್ಲೋಸ್ ಮಾಡಿಸಿದ್ದೇವೆ. ಡ್ಯಾಮ್ನ ಅಕ್ಕಪಕ್ಕ ಹತ್ತಿರದಲ್ಲಿ ಯಾವುದೇ ಮೈನಿಂಗ್ ಆ್ಯಕ್ಟಿವಿಟಿ, ಮೈನಿಂಗ್ ಅಂದರೆ ಕಲ್ಲು ಗಣಿಗಾರಿಕೆ ಎಲ್ಲಿಯೂ ನಡೀತಿಲ್ಲ. ಹಾಗಾಗಿ ಇದನ್ನು ತಮಗೆ ನಾನು ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡ್ತಾ, ಯಾರು ಭಯಪಡುವಂಥ ಅಗತ್ಯ ಇಲ್ಲ, ಏನಿಲ್ಲ ಅನ್ನುವಂಥ ಅಂಶಗಳನ್ನು ತಮ್ಮ ಭಯಪಡದೆ ಸಹಜವಾಗಿರಬಹುದು ಅಂತ ಹೇಳಿ ಈ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ತಜ್ಞರ ತಂಡ ಅಂತ ಡ್ಯಾಮ್ದು ಇದ್ದೇ ಇರುತ್ತೆ. ಅವ್ರದ್ದು ಸೇಫ್ಟಿ ಟೀಮ್ ಒಂದು ಇರುತ್ತೆ. ಸೆಂಟ್ರಲ್ ಗೌರ್ಮೆಂಟಲ್ಲೂ ಇದೆ, ಸ್ಟೇಟ್ ಲೆವೆಲಲ್ಲೂ ಇರುತ್ತೆ. ಅವ್ರು ಬಂದು ಇಂಥ ಸಂದರ್ಭಗಳಲ್ಲಿ ಬಂದು ನೋಡೋದು ಸಹಜ. ಅವ್ರು ಬಂದು ನೋಡ್ತಾರೆ. ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಡ್ಯಾಮ್ಗೆ ಸಂಬಂಧಪಟ್ಟಂಥ ಇಂಜಿನಿಯರ್ಗಳು. ಅವ್ರು ಬಂದು ನೋಡ್ತಾರೆ. ಆದರೆ ಡ್ಯಾಮ್ ಈಗ ಯಾವುದೇ ಬಿರುಕಂತಾಗಲಿ ಇನ್ನೊಂದಾಗಲಿ ಏನೂ ಇಲ್ಲ. ಅದು ಯಾಕೆ ಈ ಥರ ಗಾಳಿ ಸುದ್ದಿ ಹಬ್ಬಿದೆಯೋ ಗೊತ್ತಿಲ್ಲ. ಆ ಥರ ಏನಿಲ್ಲ ಅನ್ನೋದನ್ನು ನಾನು ಸಾರ್ವಜನಿಕರಲ್ಲಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ.